ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನಶ್ರೀ ಅಂತ. ನಾನು ನಿಜವಾಗಿ ಈ ಕ್ಲಾಸ್ಗೆ ಬರಬೇಕಾದ ಕಾರಣ ಏನಂದರೆ, ನನ್ನ ಮಗಳ ಒಬ್ಬರು ಫ್ರೆಂಡ್ ಇದ್ದರು, ದಿವ್ಯಾ ವೀರೇಶ್ ಅಂತ. ಅವರು ನನಗೆ ಸಜೆಸ್ಟ್ ಮಾಡಿದರು. ಯಾಕಂದರೆ ನಾನು ಕೋಡಿಕಲ್ಲಿಂದ ಬರೋದು. ನಾನು ವಾಟ್ಸಪ್ಪಲ್ಲಿ ನೋಡುವಾಗ ನನಗೂ ಆಯಿತು, ಇದು ಕಲಿಯುವ ಅಂತ ಆಯಿತು. ಸೊ ಮತ್ತು ನಾನು ಸಜೆಸ್ಟ್ ಮಾಡಿ ಮ್ಯಾಮ್ ಹತ್ರ ಕೇಳುವಾಗ ಅವ್ರು ಹೇಳಿದರು, ಮೊದಲು ಹೇಳಿದ್ರು ಆನ್ಲೈನ್ ಮಾಡಿ ಅಂತ. ಯಾಕಂದರೆ ನನಗೂ ಕೂಡ ಮಗಳು ಚಿಕ್ಕವಳಿದ್ರು. ಆದರೆ ನನಗಾಯ್ತು ಹೋಗಿ ಕ್ಲಾಸಿಗೆ ಹೋಗಿ ಒಮ್ಮೆ ಮಾಡಿದರೆ ಹೇಗಿರ್ಬೋದು ಅಂತ ಹೇಳಿದರು. ಮತ್ತು ಮೊದಲು ನನ್ನ ಹತ್ರ ಹೇಳಿದರು ಅವರು, ನೀವು ಬೇಕಾದರೆ ಆನ್ಲೈನಲ್ಲೇ ಬನ್ನಿ ಅಂತ ಹೇಳಿ. ನಾನು ಇಲ್ಲ ಮ್ಯಾಮ್, ನಾನು ಬರ್ತೇನೆ ಅಂತ. ಯಾಕೆಂದರೆ ಸ್ವಲ್ಪ ಮಗಳನ್ನು ನೋಡಬೇಕು, ಫ್ಯಾಮಿಲಿ ಹಾಗೆ ಇತ್ತು. ಬಟ್ ಅವ್ರು ಮಾತಾಡುವಾಗ ನನಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ಅಂತ ಗೊತ್ತಾಯಿತು. ಅದಕ್ಕೆ ಮತ್ತೆ ಬಂದೆ. ನಾವು ಅವರು ಕ್ಲಾಸಿಗೆ ಎಂಟರ್ ಆಗುವಾಗ ಏನು ಹಸನ್ಮುಖಿಯಾಗಿರ್ತಾರೆ. ಅವರು ನೋಡುವಾಗಲೇ ನಮಗೆ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ಎಂಥ ಟೆನ್ಷನ್ ಇದ್ರೂ ಕೂಡ ನಾನು ಕೂಡ್ಕೊಂಡು ಅಲ್ಲಿ ಬರ್ತೇವೆ, ಅದು ಆಚೀಜೆ ನಮ್ದು. ಆದರೂ ಕೂಡ ಇವರು ನೋಡುವಾಗ ಎಂತ ಗೊತ್ತಿಲ್ಲ ನಾವು ಕಲಿಯುವ ಅಂತ ಆಗ್ತದೆ. ಮತ್ತು ಯಾವುದೇ ವಿಷಯ ಇದ್ರೂ ಕೂಡ ಅವರು ನೆಗಡಿಕೊಂಡೆ ಆಯಿತು ನಾನು ಮಾಡ್ತೇನೆ, ನಾನು ಮಾಡೋದಿಲ್ಲ ಅಂತ ಹೇಳಿದ್ರೆ ತುಂಬ ಸಪೋರ್ಟಿವ್. ಅದಲ್ಲದೆ ಅವರು ಈ ಕ್ಲಾಸ್ ನಮಗೆ ಎಂಬ್ರಾಯ್ಡರಿ ಕಲಿಸುವುದರ ಜೊತೆಗೆ ನಾವು ಲೈಫಲ್ಲಿ ಹೇಗಿರಬೇಕು ಅದನ್ನು ಕೂಡ ನಮಗೆ ಹೇಳಿಕೊಡ್ತಾರೆ. ತುಂಬ ಕಾನ್ಫಿಡೆಂಟ್ ಆಗಿರಬೇಕು. ನೀವು ಹೆಣ್ಮಕ್ಕಳು ಎಲ್ಲಿ ಹೋದರೂ ಸಹ ನಿಮ್ಮನ್ನು ಯಾರು ಕೂಡ ಇದು ಮಾಡಬಾರ್ದು. ಈಗಿನ ಸಮಾಜದಲ್ಲಿ ನಮಗೂ ಕೂಡ ಯಾಕೆ ಇದು ಬೇಕು ಜಾಬ್ ಎನ್ನುವುದನ್ನು ಕೂಡ ನಾನಿರೋದು ಟೀಚಿಂಗ್ ಫೀಲ್ಡಿಂದ ಬಂದವಳು. ಆದರೂ ಕೂಡ ಮನೆಯಲ್ಲಿ ಕೂತ್ಕೊಂಡು ಎಂತಾದರೂ ಮಾಡುವ ಅಂತ ಹೇಳಿಕೊಂಡು ಆಸೆಯಲ್ಲಿ ಇರುವಾಗ ನಿಮ್ಮಿಂದ ತುಂಬ ಉಪಕಾರ ಆಯಿತು ಮ್ಯಾಮ್. ಯಾಕಂದ್ರೆ ನನಗೇನು ನಾನು ಕೊಟ್ಟ ಹಣದ ನನಗೆ ವಿಷಯ ಇಲ್ಲ, ಯಾವ್ದನ್ನ ಕಲಿತದ್ದು ನಮಗೆ ಹೇಳ್ತಾರೆ ವಿದ್ಯೆ ಯಾವುದು ಎಲ್ಲವನ್ನು ಕದಿಬಹುದಾದ್ರೆ ವಿದ್ಯೆಯನ್ನು ಕದೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಅದು ನಿಜ ಆಯಿತು. ಯಾಕಂದರೆ ನಿಮ್ಮನ್ನೊಂದು ನೋಡೋ ಎಂತ ಸ್ವಲ್ಪ ಇದ್ರು ನಾನು ಮಾಡ್ತೇನೆ. ಆ್ಯಕ್ಚುಲಿ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ. ಆದರೂ ಕೂಡ ಅವರು ನಿಮ್ಮ ಹೆಲ್ತ್ ಬಗ್ಗೆ ತೆಗೆದುಕೊಳ್ಳಿ. ಮತ್ತು ಕ್ಲಾಸಿಗೆ ಬಂದ ಕೂಡ ಫ್ಯಾಮಿಲಿ ಬಗ್ಗೆ ಕೂಡ ಕೇಳ್ತಾರೆ. ಅಂಥದ್ದನ್ನು ಯಾರು ಕೂಡ ಮಾಡೋದಿಲ್ಲ. ಯಾರಾದರೂ ನಾವು ಯಾವುದೇ ಕ್ಲಾಸಿಗೆ ಹೋದರೂ ಕೂಡ ಅವ್ರು ಏನು ಮಾಡ್ತಾರೆ, ಅವರ ಕೆಲಸವನ್ನು ಮಾಡಿ ಮತ್ತೆ ಆಯ್ತು ಅಂತ ಹೇಳ್ತಾರೆ. ಇವರು ನಾವು ನನಗೆ ಎಂಬ್ರಾಯ್ಡರಿ ಕ್ಲಾಸ್ ಬಟ್ ನನಗೆ ತುಂಬ ಲೈಫ್ ಬಗ್ಗೆ ಹೇಳಿಕೊಟ್ಟಿದ್ದಾರೆ, ವ್ಯಾಲ್ಯೂಸ್ ಎಲ್ಲ. ಅದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಯಾರು ಕೂಡ ಆಗಿದೆ, ನಾವು ಕೂಡ ಬೇರೆ ಕ್ಲಾಸಿಗೆ ಅಟೆಂಡ್ ಆಗ್ತೇವೆ ಅಂತಿಲ್ಲ. ಆದರೆ ಅಷ್ಟೊಂದು ನಮಗೆ ಯಾರು ಕೂಡ ಊಟ ಕೊಟ್ಟು ಇದು ಮಾಡೋದು ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ನಾನು ಎನಿಸಿರಲಿಲ್ಲ. ತುಂಬ ಉಪಕಾರ ಆಯಿತು ಮ್ಯಾಮ್, ತುಂಬ ಥ್ಯಾಂಕ್ಸ್. ನನ್ನ ಹೆಸರು ರೇಷ್ಮಾ, ಅಶೋಕ್ ನಗರದಿಂದ ಬರ್ತಾ ಇದ್ದೀನಿ. ಇಲ್ಲಿ ಮಿಷಿನ್ ಎಂಬ್ರಾಯ್ಡ್ರಿ ಇದೆ ಅಂತ ಕಲಿಯೋಕ್ಕೆ ಬಂದಿರೋದು ಫಸ್ಟಿಗೆ ನಾನು. ಬಟ್ ಆಮೇಲೆ ಹೇಳಿದ್ರು ಇಲ್ಲಿ ವನಿತಾ ಅನ್ನೋರು ಇಲ್ಲಿ ಆರಿ ಎಂಬ್ರಾಯ್ಡ್ರಿ ಇದೆ ಅಂತಂದಿದ್ದಕ್ಕೆ ಆರಿ ಎಂಬ್ರಾಯ್ಡ್ರಿಗೆ ಬರೋಣ ಅಂತ ಬಂದಿದ್ದು. ಆಮೇಲೆ ಫಸ್ಟಿಗೆ ಬರಬೇಕಾದ್ರೆ ಇಲ್ಲ ಆಗೋದಿಲ್ಲ, ಕಷ್ಟ ಇದೆ ಹಾಗೆ ಅಂತ ಅಂದ್ಕೊಂಡು ಬಂದೆ. ಬಟ್ ಬಂದಮೇಲೆ ಗೊತ್ತಾಯಿತು ತುಂಬ ಓಕೆ ಕಷ್ಟ ಇದೆ, ಬಟ್ ಆಮೇಲೆ ಎಲ್ಲ ಈಸಿ ಆಗ್ತೋಯ್ತು. ಫಸ್ಟ್ ಬ್ಲೌಸ್ ಮ್ಯಾಮ್. ಸೆಕೆಂಡ್ ಒಂದು ತಿಂಗಳಲ್ಲಿ ನೀವು ಇಷ್ಟು ಕಲಿತು ಮಾಡಿದ್ರಿ. ಗ್ರೇಟ್. ನನಗೆ ಸಣ್ಣದಿಂದ ಎಂಬ್ರಾಯ್ಡರಿ ಅಂದರೆ ಇಷ್ಟ ಇತ್ತು. ಅದಕ್ಕೆ ಎಂಬ್ರಾಯ್ಡರಿ ಕ್ಲಾಸ್ ಸರ್ಚ್ ಮಾಡ್ತಾ ಇದ್ದೆ, ಇಲ್ಲಿ ಹೋಗ್ಬೋದು ಹೇಗೆ ಅಂತ. ಆಗ ಒಬ್ಬರು ನನ್ನ ಮಗನ ಕ್ಲಾಸ್ ಟೀಚರ್ ಸ್ಟೇಟಸ್ ಎಲ್ಲ ಒಂದು ಹಾಕಿದ್ರು. ಅದೇ ಅಡ್ವರ್ಟೈಸ್ ನಾನು ಫೇಸ್ಬುಕ್ಕಲ್ಲಿ ನೋಡಿದೆ. ಅದು ಎನ್ಕ್ವೈರಿ ಮಾಡಿ ಕೇಳುವ ಅಂತ ಅನಿಸ್ತು. ಕೇಳಿ ನೋಡುವಾಗ ವರ್ತ್ ಅಂತ ಆಯಿತು. ನಾನು ಹಾಫ್ ಡೇ ಕ್ಲಾಸ್ ಫೀಸ್ ಎಲ್ಲ ಕೇಳುವಾಗ ಸೇರ್ಬೋದು ಅಂತ ಆಯಿತು. ಸೇರಿ ಫಸ್ಟ್ ಆರಿ ನೀಡಲಲ್ಲಿ ಕಷ್ಟ ಇದೆ ಅಂತ ಇತ್ತು. 1 ವೀಕ್ ಕಷ್ಟ ಇತ್ತು ರೊಟೇಷನ್ ವರ್ಕ್. ಬಟ್ ಮಂತ್ಲಿ ಮಾಡಿ 1 ಮಂತ್ ಮಾಡಿ ಈಗ ಕಾನ್ಫಿಡೆಂಟ್ ಇದೆ ಮ್ಯಾಮ್. ಬ್ಲೌಸ್ ಎಲ್ಲ ಕಾನ್ಫಿಡೆಂಟಾಗಿ ಮಾಡ್ಬೋದು ಅಂತ ಅನಿಸ್ತಾ ಉಂಟು ಈಗ. ನನಗೆ ಕಾನ್ಫಿಡೆಂಟ್ ಇದೆ. ವರ್ತ್ ಅಂತ ಆಯಿತು ಕಲಿತದ್ದು. ಥ್ಯಾಂಕ್ ಯು ಮ್ಯಾಮ್. ಇದು ಫಸ್ಟ್ ಬ್ಲೌಸ್ ಅಲ್ಲ? ಓಕೆ, ಫಸ್ಟ್ ಬ್ಲೌಸ್ ಕಂಪ್ಲೀಟ್ ಆಗಿದೆ. ಫಸ್ಟ್ ಬ್ಲೌಸ್ ಕಂಪ್ಲೀಟ್ ಆಗಿ ಇದು ಸೆಕೆಂಡ್ ಬ್ಲೌಸ್ ಮಾಡ್ತಾ ಇದ್ದೀರಿ? ಈಗ ಸೆಕೆಂಡ್ ವರ್ಕ್ ಮಾಡ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ವಿಶ್ವಿತಾ ಅಂತೇಳಿ, ನಾನು ಲೇಡಿಯಲ್ಲಿಂದ ಬರ್ತಾ ಇದ್ದೇನೆ. ನನಗೆ ನನ್ನ ಕಸಿನ್ ಆದ ಯಕ್ಷಿತಾ ಅವರು ಅಡ್ವೈಸ್ ಮಾಡಿದ್ರು, ಇಲ್ಲಿ ಅನುಪಮ ಮ್ಯಾಮ್ ಕಲಿಸ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ನಾನು ಕಾಲ್ ಮಾಡಿ ಕೇಳಿದೆ. ಮ್ಯಾಮ್ ಹೇಳಿದ್ರು 5000 ಫೀಸ್ ಅಂತೇಳಿ. ಮತ್ತು ಆದರೂ 1 ಮಂತ್ ಕೋರ್ಸ್ ಅಂತ ಹೇಳಿದ್ರು. ನನಗೆ ಡೌಟ್ ಬಂತು, 1 ಮಂತಲ್ಲಿ ಕಲಿಬಹುದಾ ಅಂತೇಳಿ. ಆದರೂ ಹಸ್ಬೆಂಡ್ ಹತ್ರ ಹೇಳಿ ಕ್ಲಾಸ್ಗೆ ಜಾಯಿನ್ ಆದೆ. ಫಸ್ಟ್ ವೀಕು ತುಂಬ ಕಷ್ಟ ಆಯ್ತು ನನಗೆ ಕಲೀಲಿಕ್ಕೆ. ಆದರೆ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡಿದರು. ನೀನು ಕಲಿತೀಯಾ ಮಾಡ್ತೀಯಾ ಅಂತೇಳಿ, ಇಷ್ಟು ಬ್ಲೌಸೇ ಸ್ಟಿಚ್ ಮಾಡ್ತೀಯ ಅಂತ ನಿಂಗೊಂದು ಇದು ಮಾಡಲಿಕ್ಕಾಗಲ್ವಾ ಅಂತೇಳಿ. ಮ್ಯಾಮ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿದರು. ಫಸ್ಟ್ ಬ್ಲೌಸ್ ಒಂದು ರೆಡಿ ಮಾಡಿ ಇಟ್ಟಿದ್ದೇನೆ.
ಅದು ಕೂಡ ತುಂಬಾ ಕಷ್ಟ ಆಯ್ತು, ಆದ್ರೂ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಇದು ಸೆಕೆಂಡ್ ವರ್ಕ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಮ್ಯಾಮ್ ಕಳಿಸಿಕೊಟ್ಟದಕ್ಕೆ. ನನಗೆ ನನ್ನ ವರ್ಕ್ ನೋಡಿ ಮದುವೆದೊಂದು ಆರ್ಡರ್ ಬಂದಿದೆ ನನ್ನ ಫ್ಯಾಮಿಲಿ ಅವ್ರದ್ದು, ಅದನ್ನು ಮಾಡಲಿಕ್ಕೆ ಈಗ ರೆಡಿ ಆಗ್ತಾ ಇದ್ದೇನೆ. ಹೆಸರು ಶ್ವೇತಾ ಅಂತ ಹೇಳಿ, ನಾನು ಮಣ್ಣಗುಡ್ಡೆಯಿಂದ ಬರ್ತಾ ಇದ್ದೀನಿ. ನನಗೆ ನನ್ನ ಫ್ರೆಂಡ್ ನಿಶ್ಮಿತಾ ಅಂತ ಹೇಳಿ ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು. ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಈ ಪೇಜ್ನೆಲ್ಲ ಫಾಲೋ ಮಾಡಿ ಅದರಲ್ಲಿ ಎಷ್ಟು ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ನೋಡಿ ಚೆಕ್ ಮಾಡಿ ಮತ್ತೆ ನಾನು ಮ್ಯಾಮಿಗೆ ಫೋನ್ ಮಾಡಿದೆ. ಅವ್ರು ಹೇಳಿದ್ರು 5000 ಫೀಸ್ ಅಂತ. ಅದ್ರ ಜೊತೆ ನನಗೆ 2 ಬ್ಲೌಸ್ ಮಾಡಿಸ್ತೀನಿ ಅಂತ ಹೇಳಿದರು. ಈಗ ಆಲ್ಮೋಸ್ಟ್ ಒಂದು ಬ್ಲೌಸ್ ಮಾಡಬೇಕು ಅಂದರೆ ನಾವು 3000 ತನಕ ಕೊಡಲೇಬೇಕು. 5000 ಏನು ದೊಡ್ಡದು ಅನಿಸಲಿಲ್ಲ. ಅದು ಅಂತಲೇ ನನಗೊಂದು ಚಿಕ್ಕ ಮಗು ಇದ್ದೆ, 2 ಇಯರ್ಸ್ದು. ಫಸ್ಟೇ ನಾನು ಕರ್ಕೊಂಡು ಬಂದೆ ಮಗುನ. ಮ್ಯಾಮ್ ತುಂಬ ಸಪೋರ್ಟ್ ಮಾಡಿದ್ರು. ಆಗಲಿಲ್ಲ ಅಂದರೆ ಪರವಾಗಿಲ್ಲ ಬಿಡು, ನೆಕ್ಸ್ಟ್ ಟೈಮ್ ಮಾಡ್ಬೋದು ಅಂತ. ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ನಮ್ಮ ಮಗುನ ಪಕ್ಕದ ಮನೇಲಿ ಬಿಟ್ಟು ಕಲೀಲಿಕ್ಕೆ ಬಂದೆ. ಯಾಕೆಂದರೆ ನನಗೆ ತುಂಬಾ ಕಲಿಬೇಕು ಅಂತ ಆಸೆ ಇತ್ತು. ನಾನೊಂದು ಬ್ಲೌಸ್ ಮಾಡಿಸಿದಾಗ 3000 ಪೇ ಮಾಡೋಷ್ಟೊತ್ತಿಗೆ ನನಗೆ ತುಂಬ ಬೇಜಾರಾಯಿತು. ಅದಕ್ಕೋಸ್ಕರ ನಾನೇ ಕಲಿತು ನನ್ನ ಬ್ಲೌಸ್ ಮಾಡ್ಕೋಬೇಕು. ಹಾಗಾಗಿ ನನ್ನ ಫ್ಯಾಮಿಲಿಯಿಂದ ನಮ್ಮ ಅತ್ತೆ ಫೋನ್ ಮಾಡಿ ಕಲಿತಿದ್ಯಾ ಕಲಿ ಅಂತ ಹೇಳಿ ನನ್ನ ನೆಕ್ಸ್ಟ್ ಬ್ಲೌಸ್ ನೀವು ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ತುಂಬ ಸಪೋರ್ಟ್ ಮಾಡಿದ್ದು ನಮ್ಮಮ್ಮ ಮತ್ತು ನಮ್ಮ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಾನು ಫಸ್ಟ್ ಬ್ಲೌಸ್ ಫಿನಿಶ್ ಮಾಡಿದ್ದೀನಿ. ನೆಕ್ಸ್ಟ್ ಬ್ಲೌಸ್ ಸ್ಲೀವ್ಸ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ನನ್ನ ಹೆಸರು ಪ್ರಿಯಾ, ನಾನು ಅಚನಾಡಿಯಿಂದ ಬರ್ತಾ ಇದ್ದೀನಿ. ನನಗೆ ಇಲ್ಲಿ ಕ್ಲಾಸ್ ಇದೆ ಅಂತ ನಾನು ಫೇಸ್ಬುಕ್ಕಲ್ಲಿ ನೋಡಿ ತಿಳ್ಕೊಂಡೆ. ನನಗೆ ತುಂಬ ಅರಿವರ್ಕ್ ಕಲಿಬೇಕು ಅಂತ ತುಂಬ ಆಸೆ ಇತ್ತು. ನಾನು ಫಸ್ಟೆಲ್ಲ ಬ್ಲೌಸ್ ಹೊರಗಡೆ ಕೊಟ್ಟು ಮಾಡಿಸ್ತಾ ಇದ್ದೆ. ಹಿಂಗೇನೋ ನಾನು ಮಾಡಿದ ಬ್ಲೌಸೇ ಹಾಕ್ಕೊಬೇಕು ಅಂತ ತುಂಬ ಆಸೆ ಇತ್ತು. ಅದು ಫುಲ್ಫಿಲ್ ಆಗಿದೆ. ಮತ್ತು ಈಗ 2ನೇ ಬ್ಲೌಸ್ ಮಾಡ್ತಾ ಇದ್ದೀನಿ. ತುಂಬ ಚೆಂದ ಹೇಳಿಕೊಡ್ತಾರೆ ಮೇಡಮು. ತುಂಬ ಪೇಷನ್ಸ್ ಉಂಟು. ಏನಾರು ಇದ್ದರೆ ಡೌಟ್ ಇದ್ದರೆ ಎಷ್ಟು ಸತಿ ಬೇಕಾದ್ರೂ ಅವ್ರು ಹೇಳಿಕೊಡ್ತಾರೆ. ಮತ್ತು ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ಮೇಡಮು. ಅದು ನನ್ನ ಫುಲ್ಫಿಲ್ ಆಗಿದೆ. ಇದು ಫಸ್ಟ್ ಬ್ಲೌಸ್ ಅಲ್ಲ? ಇದು ಫಸ್ಟ್ ಬ್ಲೌಸ್, ಸೆಕೆಂಡ್ ಬ್ಲೌಸ್ ಮಾಡ್ತಾ ಇದ್ದಾರೆ. ಓಕೆ, ನೈಸ್. ಹಾಯ್, ನಾನು ವಿಶಾಲಾಕ್ಷಿ ನಾಯಕ್, ನಿಡ್ಪಳ್ಳಿ, ಪುತ್ತೂರಿಂದ. ನನ್ನ ಆರಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಜರ್ನಿ ಬಗ್ಗೆ ನಿಮ್ಮೊಂದಿಗೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. 2019 ಅನುಪಮ ಮೇಡಮಿನ ಆರಿ ಮುಖಂ ವರ್ಕಿನ ಕ್ಲಾಸಸ್ ಇದೆ ಅಂತ ಸ್ಟೇಟಸ್ ನೋಡಿ ನಂಗೆ ಗೊತ್ತಾಯಿತು. ಹಾಗೆ ನಾನು ಮತ್ತು ನನ್ನ ಅಕ್ಕ ಜಾಯ್ನ್ ಆದೆ. ಇದಕ್ಕೆ ಜಾಯ್ನ್ ಆಗುವ ಮೊದಲು ನನಗೆ ಆರಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಬಗ್ಗೆ ಆಗಲಿ ಅಥವಾ ಟೈಲರಿಂಗಿನ ಬಗ್ಗೆ ಆಗಲಿ ಯಾವುದೇ ಮಾಹಿತಿ ಇರಲಿಲ್ಲ. ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಬಗ್ಗೆ ಇಂಟ್ರೆಸ್ಟ್ ಇತ್ತು ನನಗೆ, ಕಲಿಬೇಕು ಅಂತ. ಅಂದರೆ ನಮಗೆ 10th ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಒಂದು ಕಾಂಪಿಟೇಷನ್ಸ್ ಮಾಡ್ತಿದ್ರು. ಸೊ ಅದರಲ್ಲೆಲ್ಲ ಹೋಗಿ ನೋಡಿ ಪಾರ್ಟಿಸಿಪೇಟ್ ಮಾಡಿ ಅದರ ಬಗ್ಗೆ ಒಂದು ಇಂಟ್ರೆಸ್ಟ್ ಇದ್ದ ಕಾರಣ ಇದನ್ನು ನನಗೆ ಕಲಿಬೇಕು ಅಂತ ನಾನು ಕ್ಲಾಸಿಗೆ ಜಾಯ್ನ್ ಆದೆ. ಆದರೆ ಆರಿ ಮೊಗ್ಗಂ ವರ್ಕಿನ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ನನಗೆ ಗೊತ್ತಿರಲಿಲ್ಲ. ಅಂದರೆ ಯಾವ ನೀಡಲಲ್ಲಿ ಮಾಡ್ತಾರೆ, ಅದಕ್ಕೆ ಎಷ್ಟು ಸ್ಟಿಚಸ್ ಇರ್ತದೆ, ಯಾವ ವೆರೈಟೀಸ್ ಎಲ್ಲ ಉಂಟು, ಅದರಿಂದ ಎಂತ ಕೂಡ ನಂಗೆ ಗೊತ್ತಿರಲಿಲ್ಲ. ಸೀದಾ ಹೋಗಿ ಜಾಯ್ನ್ ಆದೆ. ಜಾಯ್ನ್ ಆದ ನಂತರ ಫಸ್ಟ್ ಮತ್ತು ಸೆಕೆಂಡ್ ಡೇ ಕ್ಲಾಸಲ್ಲಿ ನನಗೆ ಹೆದರಿಕೆ ಆಯಿತು. ಹೇಗೆ ನಾನು ಇದನ್ನು ಕಲಿಬೋದಾ, ನನಗೆ ಇದು ಮುಂದಿಗೆ ಹೆಲ್ಪ್ ಆಗ್ಬೋದಾ ಅಂತ ಹೆದರಿಕೆ ಕೂಡ ಇತ್ತು. ಆದರೆ ಅನುಪಮ ಮೇಡಮ್ನ ಟೀಚಿಂಗ್ನ ರೀತಿ, ಅಷ್ಟು ತಾಳ್ಮೆಯಿಂದ ಕಲಿಸುವ ರೀತಿ ನನಗೆ ತುಂಬ ಇನ್ಸ್ಪಿರೇಷನ್ ಆಗಿ ಚಂದ ಮಾಡಿ ಕಲ್ತ್ವಿ. ನನಗೆ ಡೈಲಿ 3 hours ಜರ್ನಿ ಕೂಡ ಇತ್ತು. ಮನೆಗೆ ಬಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. 2.5 ವರ್ಷದ ಮಗಳು ಕೂಡ ಇದ್ಲು. ಕಲೀಲಿಕ್ಕೆ ಒಂದು ಚೂರು ಟೈಮ್ ಸಿಗ್ತಿರ್ಲಿಲ್ಲ. ಡೈಲಿ 3 hours ಜರ್ನಿ. ಮತ್ತು ನಮಗೆ ಕ್ಲಾಸಸ್ ಇದ್ದದ್ದು ಸಹ ಜೂನ್ ಟೈಮಲ್ಲಿ ತುಂಬ ಮಳೆ ಕೂಡ ಇತ್ತು. ಹೋಗಿ ಬರ್ಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಆದರೂ ಕ್ಲಾಸಸ್ ನಾನು ಇದನ್ನು ಕಲಿತೇನೆ ಅಂತೇಳಿ ಅನುಪಮ ಮೇಡಮಿನ ಆ ಇನ್ಸ್ಪಿರೇಷನಿಂದ ನನಗೆ ತುಂಬ ಹೆಲ್ಪ್ ಆಯಿತು. 16 days ಕ್ಲಾಸಸ್ ಮುಗಿಯುವಾಗ ನನಗೆ ಪಿಕಾಕ್ ಡಿಸೈನ್ನ ಒಂದು ಬ್ಲೌಸ್ ಮಾಡುವಷ್ಟು ಕಾನ್ಫಿಡೆನ್ಸ್ ನನ್ನ ಮೇಡಮ್ ನನ್ನಲ್ಲಿ ಬಿಲ್ಡ್ ಮಾಡಿದರು. ಹಾಗೆ ನಾನು 16 days ಕ್ಲಾಸ್ ಆದ ನಂತರ ಒಂದು 2 weeksಲ್ಲಿ ನನ್ನ ಪಿಕಾಕ್ ಫಸ್ಟ್ ಬ್ಲೌಸ್ ಅದು ನನ್ನ ತಂಗಿಗೆ ಮಾಡಿಕೊಟ್ಟೆ. ತುಂಬ ಖುಷಿಯಲ್ಲಿ ಮಾಡಿ ಕೊಟ್ಟಿದ್ದೇನೆ. ಅದನ್ನು ನೋಡಿ ನನಗೆ ತುಂಬ ಜನ ಕೇಳ್ತಿದ್ರು, ಎಲ್ಲಿ ಕಲ್ತಿದ್ದಿ ಕ್ಲಾಸಸ್, ಹೇಗೆ ಕಲ್ತಿ, ಆ 16 daysಲ್ಲಿ ನಿಂಗೆ ಇದನ್ನು ಮಾಡ್ಲಿಕ್ಕೆ ಕಲಿಲಿಕ್ಕೆ ಆಯ್ತಾ ಅಂತ. ಹೆಚ್ಚಿನವರು ಕೇಳೋ ಕ್ವಶನ್ 16 daysಲ್ಲಿ ನಿಂಗೆ ಅದನ್ನು ಕಲಿಬೋದಾ, ನಮಗೆ ಕಲಿಬೋದಾ ಅಂತಲೇ ಕೇಳ್ತಾರೆ. ನನ್ನ ಅಭಿಪ್ರಾಯ ಅಂತ ಹೇಳಿದರೆ 16 days ಅಂತಲ್ಲ, ಯಾರಿಗೆ ಇಂಟ್ರೆಸ್ಟ್ ಉಂಟು, ಹೇಳಿದ್ದನ್ನು ಅದೇ ದಿನ ನಾವು ಮಾಡಿ ಕಲಿತೇವ ಅವರಿಗೆ 5 days ಅಲ್ಲಿ ಸಹ ಈ
ಕ್ಲಾಸಸ್ಸನ್ನು ಕಲಿಬೋದು. ಇಂಟ್ರೆಸ್ಟ್ ಬೇಕು. ಹಾಗೆ ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಟೈಲರಿಂಗ್ ಆಗಲಿ ಎಂಬ್ರಾಯ್ಡ್ರಿ ಆಗಲಿ ಎಲ್ಲರೂ ಫಸ್ಟ್ ಕೇಳೋದು ನಿಂಗೆ ಅಷ್ಟು ದಿನದಲ್ಲಿ ಕಲಿಬೋದಾ, ಮತ್ತೊಂದು ಕೇಳ್ತಾರೆ ಅಂತ ಹೇಳಿದರೆ ಇದರಿಂದ ನಿಂಗೆ ಎಂತ ಹೆಲ್ಪ್ ಆಗ್ತದೆ ಅಂತ. ನಾನು 2019 ಕ್ಲಾಸಸ್ಸಿಗೆ ಜಾಯಿನ್ ಆಗಿದ್ದೇನೆ. ನೆಕ್ಸ್ಟ್ 2021 ಆಗುವಾಗ ನಾನು ಕ್ಲಾಸಸ್ ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ಕ್ಲಾಸಸ್ ಅಂದರೆ ಅನುಪಮ ಮೇಡಮ್ ಇನ್ನ ಥ್ರೋವೇ ನನಗೆ ಸ್ಟೂಡೆಂಟ್ಸ್ ಬಂದರು. ಫಸ್ಟಿಗೆ ಅರೌಂಡ್ 50 to 60 ಮೆಂಬರ್ಸಿಗೆ ಇಲ್ಲಿವರೆಗೆ ನಾನು ಕ್ಲಾಸಸ್ ಮಾಡಿದ್ದೇನೆ. ಅದರಲ್ಲಿ ಇಬ್ಬರು ಮೇನ್ ಅವರ ಬಿಸ್ನೆಸ್ ಆಗಿದ್ದನ್ನು ತಗೊಂಡು ಈಗ ಅರ್ನ್ ಮಾಡ್ತಿದ್ದಾರೆ. ಸೊ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಬಿಸ್ನೆಸ್ ಇದು. ಯಾರಿಗೂ ಕೂಡ ಕಲಿಬೋದು. ಇದು ಏನೂ ಕಲೀಲಿಕ್ಕೆ ಆಗದ ಅಂದರೆ ಎಜುಕೇಷನ್ ಇಲ್ಲದವರು ಕಲಿತು ಮಾಡುವಂಥ ಬಿಸ್ನೆಸ್ ಅಂತ ಅಲ್ಲ. ನಾನು MCom ಹೋಲ್ಡರ್ ಆಗಿ ಜಾಬಿಗೋಸ್ಕರ ಸರ್ಚ್ ಮಾಡ್ತಿದ್ದೆ. ಆ ಟೈಮಲ್ಲೇ ನನಗೆ ಈ ಆಪರ್ಚುನಿಟಿ ಬಂದದ್ದು. ಸೊ ನಾನು ಕಲಿತೆ. ಈಗ 50ರಿಂದ 60 ಸ್ಟೂಡೆಂಟ್ಸ್ಗೆ ಕ್ಲಾಸ್ ಕೊಟ್ಟು ನನಗೆ ಬೇಕಾದ ಡೈಲಿ ರೂಟೀನಿಗಾಗಲಿ ನನಗೆ ಏನು ಬೇಕೋ ಅದನ್ನು ತೆಗಿಲಿಕ್ಕೆ, ಅಥವಾ ಮಗಳಿಗೆ ಏನು ಬೇಕೋ, ಅಥವಾ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು, ಇಂಥಕ್ಕಾದ್ರೂ ನಾನು ಇನ್ನೊಬ್ಬರಲ್ಲಿ ಹಣ ಕೇಳಬೇಕಾಗಿಲ್ಲ, ನಾನೇ ಅರ್ನ್ ಮಾಡ್ಕೊಳ್ತಿದ್ದೆ. ನನಗೆ ತುಂಬ ಖುಷಿಯ ವಿಷಯ. ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದು ನನ್ನ ಅನುಪಮ ಮೇಡಮ್. ನಾನು ಅವರಿಗೆ ತುಂಬ ಥ್ಯಾಂಕ್ ಯು ಹೇಳ್ತಿದ್ದೇನೆ. ಹಾಗೆ ಜೀವನಕ್ಕೊಂದು ದಾರಿಯಾಗುವ ವಿಷಯ ಇದು ಖಂಡಿತ ಸಹ ಹೌದು. ಯಾರು ಈ ಒಂದು ಎಂಬ್ರಾಯ್ಡ್ರಿ ಅಥವಾ ಟೈಲರಿಂಗ್ ಜೀವನಕ್ಕೆ ದಾರಿ ಆಗ್ತದಾ ಅಂತ ಕೇಳುವವರಿಗೆ ನಾನು ಹೇಳೋದು ಅಂತ ಹೇಳಿದರೆ, ನನ್ನ 5 ವರ್ಷದ ಜರ್ನಿಯಲ್ಲಿ ಖಂಡಿತ ಕೂಡ ನೀವು ಎಂಬ್ರಾಯ್ಡ್ರಿ ಕಲ್ತಾಗಲಿ ಟೈಲರಿಂಗ್ ಕಲ್ತಾಗಲಿ ಜೀವನ ಸಾಗಿಸ್ಬೋದು. ಎಷ್ಟೋ ಜನ ಈಗ ಅದನ್ನು ಮಾಡ್ತಾರೆ. ಅಂದರೆ ಈಗಿನ ಟೈಮಲ್ಲಿ ನಿಮ್ಮ ಕಲ್ತ ಎಜುಕೇಷನ್ನೇ ನಿಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಆರಿ ಹ್ಯಾಂಡ್ ಎಂಬ್ರಾಯ್ಡ್ರಿ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಒಂದು ಕೆಲಸ. ಹಾಗೆ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ತಾನೆ ಈ ಎಂಬ್ರಾಯ್ಡ್ರಿ ಮಾಡ್ಬೋದು. ಮತ್ತೆಂತ ಹೇಳಿದರೆ ಇದರಿಂದ ನಿಮಗೆ ಕ್ರಿಯೇಟಿವಿಟಿ ಬಿಲ್ಡ್ ಆಗ್ತದೆ. ಪ್ಲಸ್ ನಿಮ್ಮ ಮೈಂಡ್ ಕಾಮ್ ಆಗಿರಲಿಕ್ಕೆ ಹೆಲ್ಪ್ ಆಗ್ತದೆ. ಅಂದರೆ ಯಾವುದಾದ್ರೂ ಒಂದು ಡಿಸೈನ್ ತೊಗೊಂಡು ಮಾಡುವಾಗ ಇದನ್ನು ಯಾವ ಥರ ವೆರೈಟಿಯಾಗಿ ಮಾಡ್ಬೋದು ಅಂತ ನೀವು ಥಿಂಕ್ ಮಾಡಲಿಕ್ಕೆ ಶುರು ಮಾಡ್ತೀರಿ. ಸೊ ಇದು ನಿಮ್ಮ ಆರೋಗ್ಯಕ್ಕೂ ಕೂಡ ಹಾಗೂ ಮೆಂಟಲಿ ತುಂಬ ಹೆಲ್ಪ್ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ನಾನು ಅನುಪಮ ಮೇಡಮಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾನು ಥಿಂಕ್ ಮಾಡದೇ ಬಂದಂಥ ದಾರಿಯಲ್ಲಿ ಬಂದು ನನ್ನ ಜೀವನಕ್ಕೆ ಒಂದು ದಾರಿ ಮಾಡಿಕೊಡುವಂಥ ಕೊಡಲಿಕ್ಕೆ ಅನುಪಮ ಮೇಡಮ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು.